ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಇವತ್ತಿನ ಸಂಚಿಕೆಯಲ್ಲಿ ಯುಗಾದಿಯ ಮಹತ್ವದ ಬಗ್ಗೆ ಹಾಗೆ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ಪ್ರಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನು ಬರಮಾಡಿಕೊಂಡಿದ್ದಾಯಿತು. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಗುರುಜಿಯವರೊಟ್ಟಿಗೆ ಮಾತನಾಡಿ. ಕರೆ ಮಾಡಿದಾಗ ನಿಮ್ಮ ಜನ್ಮಸ್ಥಳ, ಅಂದರೆ ಡೇಟ್ ಆಫ್ ಬರ್ತ್ ಹಾಗೆ ಬರ್ತ್ ಆಫ್ ಪ್ಲೇಸ್ ಇದನ್ನೆಲ್ಲ ಕೂಡ ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದ್ಯಾವುದು ಕೂಡ ಪ್ರಖರವಾಗಿ ಗೊತ್ತಿಲ್ಲ ಅನ್ನೋದಾದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 849 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನೀವು ಕೂಡ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ, ಹಾಗೆ ರಿಜಿಸ್ಟರ್ ಕೂಡ ಆಗ್ಬೋದು. ಇದೇ ಏಪ್ರಿಲ್ 20ರಿಂದ 112ನೇ ಜ್ಯೋತಿಷ್ಯ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಇವತ್ತು ಯುಗಾದಿಯ ಅಮಾವಾಸ್ಯೆ ಶುರುವಾಗ್ತಾ ಇರುವಂಥದ್ದು. ಹೀಗಾಗಿ ಯುಗಾದಿಯ ಹಬ್ಬದ ಹಿಂದಿರ್ತಕ್ಕಂಥ ವೈಜ್ಞಾನಿಕ ಕಾರಣಗಳೇನು, ಈ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ, ಯುಗಾದಿ ಹಬ್ಬವನ್ನು ಎಲ್ಲರೂ ಕೂಡ ಹೊಸ ವರ್ಷ ಎನ್ನುವಂತಹ ರೀತಿಯಲ್ಲೇ ನಾವು ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡ್ತಾ ಇರುವಂಥದ್ದು. ಆದರೆ ಇದಕ್ಕೆ ಒಂದು ವೈಜ್ಞಾನಿಕ ಕಾರಣಗಳು ಕೂಡ ಇರುವಂಥದ್ದು. ವೈಜ್ಞಾನಿಕ ಕಾರಣಗಳೇನು? ಭಾಳ ಹಿಂದೆ 5128 ಪ್ರಿಸೈಸ್ ಆಗಿರಬೇಕು ಅಂದರೆ 5128 ವರ್ಷಗಳ ಹಿಂದೆ ನಮಗೆ ವೆದರ್ ಫೋರ್ಕಾಸ್ಟ್ ಇರಲಿಲ್ಲ. ಈಗೇನು ಮೊನ್ನೆ ಟಿ ವಿಲಿ ನಿಮ್ಮ ಇದರಲ್ಲೆಲ್ಲ ಬಂತಲ್ಲ, ಇನ್ನು 2 ದಿವಸ ಮಳೆ ಅಂತ. ಅದು ಹೇಳೋರು ಯಾರು? ಅದು ಹೇಳ್ತಕ್ಕಂಥ ಒಂದು ವಿಧಿವಿಧಾನ ಪಂಚಾಂಗ ಅಂತ ಹೇಳ್ತೀವಿ. ಪಂಚಾಂಗದಲ್ಲಿ 5 ಅಂಗಗಳು: ವಾರ, ತಿಥಿ, ಕರ್ಣ, ಯೋಗ, ನಕ್ಷತ್ರ. ಈ 5 ಅಂಗಗಳು ಸೇರಿದಾಗ ಈ ದಿನದಲ್ಲಿ ಪ್ರಕೃತಿಲಿ ಏನೇನು ನಡೆಯುತ್ತೆ ಅಂತ ಹೇಳ್ತಕ್ಕಂಥದ್ದು ಪಂಚಾಂಗ. ಇಷ್ಟು ಅರ್ಥ ಮಾಡ್ಕೋಬೇಕು ಎಲ್ಲರೂ. ಪಂಚಾಂಗ ಅಂದರೆ ಸಾಮಾನ್ಯವಾಗಿ ಜನ ಏನು ತಿಳ್ಕೊಂಡಿದ್ದಾರೆ, ಮದುವೆ ವಿಚಾರ ಪಂಚಾಂಗ ಅಂದರೆ ಹಬ್ಬಗಳು ತೋರಿಸುತ್ತದೋ ಅಂತ ಹೇಳ್ತೆ. ಹೌದು, ತೋರಿಸುತ್ತೆ. ಆದರೆ ಪ್ರಕೃತಿ ಬಗ್ಗೆ ತೋರಿಸುತ್ತೆ, ಪ್ರಕೃತಿಯ ವೈಶಿಷ್ಟ್ಯಗಳ ಬಗ್ಗೆ ತೋರಿಸುತ್ತೆ. ಮಳೆ ಹೇಗಿದೆ ಈ ವರ್ಷ, ಗಾಳಿ ಹೇಗಿದೆ, ಬಿರುಗಾಳಿ ಹೇಗಿದೆ, ಬೆಂಕಿ ಅಂದರೆ ಬಿಸಿಲು ಜಾಸ್ತಿ ಆಗುತ್ತಾ, ಎಲ್ಲಾದರೂ ಭೂಕಂಪಗಳು ಆಗ್ತಕ್ಕಂಥ ಸಾಧ್ಯತೆ ಇದೆಯಾ. ಇದನ್ನು ನಮ್ಮ ಋಷಿಮುನಿಗಳು ಅನೇಕ ವರ್ಷಗಳ ಅನುಭವದಿಂದ, ಪ್ರಯೋಗದಿಂದ, ಸ್ವಲ್ಪ ವಿಜ್ಞಾನ, ಸ್ವಲ್ಪ ಗಣಿತ, ಇವನ್ನೆಲ್ಲ ಕೂಡಿಸಿ ಲೆಕ್ಕಾಚಾರ ಮಾಡಿ ಮಿಶ್ರಣ ಮಾಡಿ ಒಂದು ರಸಾಯನವನ್ನು ಮಾಡಿ ಹಾಕಿರ್ತಕ್ಕಂಥ ಒಂದು ಪುಸ್ತಕವೇ ಪಂಚಾಂಗ. ಜ್ಯೋತಿಷ್ಯ ಶುರುವಾಗಿರೋದೇ ಮೊದಲು ಪಂಚಾಂಗದಿಂದ. ಈ ಪಂಚಾಂಗ ಶುರು ಆಗಬೇಕಾದ್ರೆ ಒಂದು ಟೈಮ್ ಬೇಕು. ಒಂದು ಟೈಮ್ ಅಂತ ಹೇಳ್ತಾರೆ. ಯಾವ ಟೈಮ್ ಅಂತ ಹೇಳ್ತಾರೆ? ಅದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರಥಮಿ ಒಂದೇ, ಅದು ಇದು ಬರ್ತಾ ಇರ್ತಕ್ಕಂಥದ್ದು ಗುರುವಾರ. ಅಮಾವಾಸ್ಯೆ ಪ್ರಾರಂಭವಾಗಿದೆ ಯಾವತ್ತು? ಬುಧವಾರ 8:25. ಈ ಅಮಾವಾಸ್ಯೆ ಭಾಳ ಶ್ರೇಷ್ಠಕರವಾಗಿರ್ತಕ್ಕಂಥ ಅಮಾವಾಸ್ಯೆ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಭೂಮಿ ತುಲಾರಾಶಿಲಿರ್ತಕ್ಕಂಥದ್ದು ವೈಜ್ಞಾನಿಕ ನಿಲುಗಟ್ಟಲ್ಲಿ. ಇಲ್ಲಿಂದ ನಾವು ಸ್ಟ್ರೈಟಾಗಿ ಆಕಾಶ ನೋಡಿದಾಗ ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಇತ್ತು ಅಂತಂದರೆ, ಎಲ್ಲರಿಗೂ ಒಂದು ಕತೆ ಗೊತ್ತು. ಧ್ರುವಕುಮಾರ ಅಂತ ಒಂದು ಕತೆ ಇದೆ. ಅವನು ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಾದಮೇಲೆ ಶ್ರೀಮನ್ನಾರಾಯಣ ಅವನ್ನ ಧ್ರುವತಾರೆ ಅಂತ ಮಾಡಿದ್ರು. ಧ್ರುವತಾರೆ ಅಂದರೆ ಏನು ಸರ್? ಅದೆಲ್ಲ ಕೇಳಿದ್ದೀವಿ. ಅದೇನದು? ವಿಜ್ಞಾನ ಇದೆ ರೀ ಅದರಲ್ಲಿ, ಅಸ್ಟ್ರಾನಮಿ ಇದೆ. ನಮ್ಮ ಮಕ್ಕಳಿಗೆಲ್ಲ ಗೊತ್ತೇ ಇಲ್ಲ. ಅದೇ ನಾವು ಸೈನ್ಸಲ್ಲಿ ಓದ್ಬಿಡ್ತೀವಿ. ನಾವು ಎಲ್ಲಿ ರೆಫರೆನ್ಸ್ ತೊಗೊಳ್ತೀವಿ ಅಂತ ಅಂದರೆ, ಆಕಾಶದಲ್ಲಿ ಒಂದು ರೆಫರೆನ್ಸ್ ತೊಗೊಳ್ತೀವಿ. ಅದನ್ನು ನಾರ್ತ್ ಪೋಲ್ ಸ್ಟಾರ್ ಅಂತ ಕರೀತಾರೆ. ಯಾರ್ಯಾರು ಟ್ರಾವೆಲ್ ಮಾಡ್ತಾರಲ್ಲ, ಹಡಗುಗಳೆಲ್ಲ ಹೋಗ್ತಾರಲ್ಲ, ಅವ್ರದ್ದು ಯಾವಾಗಲೂ ಕೂಡ ಆ ಮೀಟ್ರ್ ಇದೆಯಲ್ಲ, ಅದು ಅವ್ರದ್ದು ಮೀಟ್ರ್ ಯಾವ ಕಡೆ ದಿಕ್ಕಲ್ಲಿ ಹೋಗಬೇಕು ಅಂತ, ಆ ಹಡಗಿನ ದಿಕ್ಕು ಯಾವಾಗಲೂ ಧ್ರುವ ನಕ್ಷತ್ರಕ್ಕೆ ನೋಡ್ತಾ ಇರುತ್ತೆ, ಆ ಪಾಯಿಂಟಿಗೆ. ಅವರು ಅದಕ್ಕೆ ಹೆಸರು ಕೊಟ್ಟಿರೋದು ನಾರ್ತ್ ಪೋಲ್ ಸ್ಟಾರ್ ಅಥವಾ ಪೊಲಾರಿಸ್ ಅಂತ ಕರಿತೀವಿ ನಾವು. ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ನ್ಯಾವಿಗೇಷನ್ ಅಂತ ಕರೆದಾಗ ಅಲ್ಲಿ ನಮಗೆ ಪೊಲಾರಿಸ್ ಅಂತ ಕರೆದಾಗ ಅಲ್ಲಿ ನಾವಿಲ್ಲಿ ಧ್ರುವತಾರೆ ಅಂತ ಕರೆದ್ವಿ ಅದನ್ನು. ಸೊ ಧ್ರುವತಾರೆ ರೆಫರೆನ್ಸ್ ನೋಡಿಕೊಂಡು ಓಕೆ, ಅದನ್ನು ನೋಡಿದ ತಕ್ಷಣ ಅದು ಉತ್ತರ ಅಂತ ಗೊತ್ತಾಗ್ಬಿಡುತ್ತೆ. ಅದು ಇವತ್ತಿನ ದಿವಸ ತುಂಬ ಜನಕ್ಕೆ ಯಾವ ಕಡೆ ಇದೆ ಎಲ್ಲಿದೆ ಅಂತ ಅಭ್ಯಾಸವೇ ಇಲ್ಲ.
ಅನೇಕ ಜನರು ಯಾರು ಜ್ಯೋತಿಷ್ಯ ಮಾಡ್ತಾರೆ ಅವ್ರಿಗೇ ಗೊತ್ತಿಲ್ಲ ಯಾವ ಕಡೆ ನೋಡಬೇಕು ಎಲ್ಲಿದೆ ಅಂತ. ಈ ಮದುವೆ ಸಂದರ್ಭದಲ್ಲಿ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ವ, ಆ ಅರುಂಧತಿ ನಕ್ಷತ್ರದ ಪಕ್ಕದಲ್ಲಿರೋದೇ ಇದು ಧ್ರುವತಾರೆ. ಇದು ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಫಿಲಮ್ ಮಾಡಿದ್ದಾರೆ ಧ್ರುವತಾರೆ ಅಂತ ಅಂದ್ಬಿಟ್ಟು ಅಲ್ವಾ. ಸೊ ಅದ್ಭುತವಾಗಿರ್ತಕ್ಕಂಥ ಹೆಸರಿಟ್ಟಿದ್ದಾರೆ. ಅಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ನಕ್ಷತ್ರ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ನಕ್ಷತ್ರ ಏನು ಇಂಪಾರ್ಟೆನ್ಸ್ ಅಂತ. ಈ ಪಾಯಿಂಟಿಂದನೇ ಎಂಟೈರ್ ಬ್ರಹ್ಮಾಂಡನ ಲೆಕ್ಕ ಹಾಕೋದು. ಎಲ್ಲರೂ ಕೂಡ ಮೇಷರಾಶಿ ಅಂತ ಹೇಳ್ತಿರಲ್ಲ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇಷರಾಶಿ? ಆಕಾಶದಲ್ಲಿ ಸ್ಟಾರ್ಟ್ ಆಗೋದೇ ಆ ಪಾಯಿಂಟಿಂದ. ಯಾವ ಪಾಯಿಂಟು? ಧ್ರುವ ನಕ್ಷತ್ರದಿಂದ. ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ದಿವಸ ಭೂಮಿ ಧ್ರುವ ನಕ್ಷತ್ರದ ಪೂರ್ವ ದಿಕ್ಕಲ್ಲಿ ಇರುತ್ತೆ. ಅಂದರೆ ಸೂರ್ಯನ ಸುತ್ತ ಹೋಗ್ತಾ ಇರುತ್ತಲ್ವ ಭೂಮಿ. ಇವತ್ತಿನ ದಿವಸ ಎಲ್ಲಿದೆ ಭೂಮಿ ಅಂತಂದರೆ ಆ ದಿಕ್ಕಲ್ಲಿದೆ, ಧ್ರುವ ನಕ್ಷತ್ರ ನೋಡ್ತಕ್ಕಂಥ ದಿಕ್ಕಲ್ಲಿದೆ. ಇದು ಮೊದಲು ವೈಶಿಷ್ಟ್ಯ. ಪಂಚಾಂಗ ಶ್ರವಣ ಮಾಡಿ ಎಲ್ಲ ಮಾಡಿಬಿಡ್ತೀವಿ ನಾವು ಮನೇಲಿ. ಯಾಕೆ ಇದು ಅನ್ನೋದು ನಮ್ಮ ಮಕ್ಕಳಿಗೆ ತಿಳಿ ಹೇಳಬೇಕು ಅಂದರೆ, ನಮ್ಮ ಜರ್ನಿ ಅಂತ ಏನು ಹೇಳ್ತೀವಿ, ನಮ್ಮ ಪ್ರಯಾಣ ಎಲ್ಲಿಂದ ಶುರು ಆಯಿತು ಅಂತಂದರೆ ಒಂದು ಸೈಕಲ್ ಶುರು ಆಗುತ್ತೆ. ಒಂದು ಸೈಕಲ್ ಇಲ್ಲಿಂದ ಶುರು ಮಾಡಿದ್ವಿ. ಈಗ ರನ್ನಿಂಗ್ ರೇಸ್ ಮಾಡ್ತಾರೆ, ಅಲ್ಲೊಂದು ಹಾಕಿರ್ತಾರೆ ಲೈನು. ಆ ಲೈನಲ್ಲಿ ಹಾಕಿದ್ದಾಗ ಒಂದು ಗನ್ನಲ್ಲಿ ಶೂಟ್ ಮಾಡ್ತಾರೆ, ಅಲ್ಲಿಂದ ರನ್ ಮಾಡಬೇಕು ಅಂತ. ಅಲ್ಲಿಂದ ರನ್ ಮಾಡ್ತಾ ಇದ್ದಾಗ ಮತ್ತೆ ಅಲ್ಲಿಗೆ ಬಂದು ಅಲ್ಲಿ ನಿಲ್ತೀವಿ, ಅಲ್ಲಿ ಮುಗೀತು ಒಂದು ಸರ್ಕಲ್ ಅಂತ. ಆ ಸರ್ಕಲ್ ಮುಗಿತಕ್ಕಂಥ ಒಂದು ವಿಚಾರವೇ ಇವಾಗ ಉಗಾದಿ, ಹೊಸ ವರ್ಷ ಪ್ರಾರಂಭ. ಅಂದರೆ ಇಲ್ಲಿಂದ ಮತ್ತೆ ಇನ್ನೊಂದು ಸರ್ಕಲ್ ಬರ್ತೀವಿ. ಈ ಒಂದು ಸರ್ಕಲ್ ಬರ್ತಕ್ಕಂಥ ಸಮಯದಲ್ಲಿ ಮುಂಬರುವ ದಿನಗಳಲ್ಲಿ, ತಿಂಗಳುಗಳಲ್ಲಿ ನಮಗೆ ಹಬ್ಬಗಳು ಯಾವ್ಯಾವ ದಿವಸ ಮಾಡಬೇಕು ಅನ್ನೋದು ಒಂದು ಪಂಚಾಂಗದಲ್ಲಿ ಒಂದು ಇಂಥ ತಿಥಿಲಿ ಮಾಡಬೇಕು ಅಂತ ಬರ್ತಕ್ಕಂಥದ್ದು. ವಿಶೇಷ ಏನು ಅಂತಂದರೆ, ನಮ್ಮ ಎಲ್ಲ ಹಬ್ಬಗಳು ತಿಥಿ ಮೇಲೆ ಇರೋದು. ಅದಕ್ಕೆ ನಾವು ಎಲ್ಲ ಹಬ್ಬಕ್ಕೂ ಆ ತಿಥಿ ಅಂತ ಆ್ಯಡ್ ಮಾಡ್ತೀವಿ. ಗಣಪತಿಗೆ ಏನು ಹೇಳ್ತೀವಿ ತಿಥಿ? ಗಣೇಶ ಚತುರ್ಥಿ. ಚತುರ್ಥಿ ಬಂತಲ್ವಾ. ಹಾಗೆ ರಾಮನಿಗೊಂದು ಹಬ್ಬ ಮಾಡ್ತೀವಿ, ಅದೇನಂತ ಬರುತ್ತೆ? ರಾಮನವಮಿ. ನವಮಿ ಬಂತಲ್ವಾ. ಆಮೇಲೆ ನರಕ ಚತುರ್ದಶಿ. ಚತುರ್ದಶಿನ ನೋಡಿ, ಎಲ್ಲರ ಬಾಯಲ್ಲೂ ತಿಥಿ ಹೆಸರು ಬರ್ತಾ ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಎಲ್ಲ ಹಬ್ಬಗಳು ತಿಥಿ ಮೇಲೆ ಇರೋದು. ಯಾವ ತಿಂಗಳಲ್ಲಿ ಆ ತಿಥಿ ಬರುತ್ತೆ ಅದೇ ಹಬ್ಬ ಅಷ್ಟೇ. ಎಲ್ಲರಿಗೂ ಗೊತ್ತು, ಮಾಸ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ. ಆಷಾಢದಲ್ಲಿ ಮತ್ತು ಜ್ಯೇಷ್ಠ ಮಾಸದಲ್ಲಿ, ಶ್ರಾವಣದಲ್ಲಿ ಎಲ್ಲ ಹಬ್ಬಗಳು ಅಂತ ಹೇಳ್ತೀವಿ. ಶ್ರಾವಣದಲ್ಲಿ ಯಾವ ತಿಥಿ ಲೆಕ್ಕ ಹಾಕ್ತಾರೆ, ಆ ತಿಥಿಯನ್ನು ನಾವು ಕ್ಲೀನಾಗಿ ಬರೆದು ಕೊಟ್ಬಿಟ್ರೆ ಆಗೋಯ್ತು ಅಷ್ಟೇ. ಪಂಚಾಂಗ ಅಂತ ಏನು ರಾಕೆಟ್ ಸೈನ್ಸ್ ಏನಿಲ್ಲ ರೀ. ಹಬ್ಬಗಳನ್ನು ನಾವು ತಿಥಿ ಪ್ರಕಾರ ಮಾಡಬೇಕು ಅಂದರೆ ಪ್ರಕೃತಿ ಪ್ರಕಾರ ಮಾಡ್ತೀವಿ. ತಿಥಿ ಅಂದರೆ ಯಾವುದರಿಂದ ಬಂತು? ಭೂಮಿ, ಸೂರ್ಯ, ಚಂದ್ರರ 3 ಕಾಂಬಿನೇಷನಲ್ಲಿ ಆ ಸರ್ಕಲ್ ಮಾಡೋ ಟೈಮಲ್ಲಿ ತಿಥಿ ಅಂತ ಬಂತು. ನಾವು ಚಂದ್ರನ ನೋಡ್ತೀವಿ, ವೃದ್ಧಿಚಂದ್ರ, ಕ್ಷೀಣಚಂದ್ರ ಅಂತ. 15 ದಿವಸ ವೃದ್ಧಿಚಂದ್ರ, 15 ದಿವಸ ಕ್ಷೀಣಚಂದ್ರ. ಈ 15 ದಿವಸನ ಪ್ರಥಮಿ, ದ್ವಿತೀಯ, ತೃತೀಯ, ಚತುರ್ಥಿ, ಅದೇ ಥರ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ ಇದೇ ತಿಥಿಗಳು. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಒಂದು ಕರೆ ಸಿದ್ಧವಾಗಿದೆ. ಬೆಂಗಳೂರಿನಿಂದ ರಾಘವೇಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್, ನಾನು ರಾಘವೇಂದ್ರ ಅಂತ. ಓಕೆ, ಅದೇ ಯುಗಾದಿ ಹಬ್ಬ ಬಂತು, ಮುಂದೆ ನಂದು ಮೀನರಾಶಿ ಮುಂದಕ್ಕೆ ಹೆಂಗೆ ಏನು ಅಂತ ಸ್ವಲ್ಪ ಗುರುಗಳ ಹತ್ರ ಕೇಳೋಣ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 31/3/1982. 31/3/1982. ಹುಟ್ಟಿದ ಸಮಯ? ಮೇಡಮ್ ರಾತ್ರಿ ಒಂದು 8:30-9 ಗಂಟೆ. 8:30-9 ಗಂಟೆ. ಓಕೆ, ಹುಟ್ಟಿದ ಸ್ಥಳ? ಚಿಕ್ಕಮಗಳೂರು ಕಡೂರು ಅಂತ ಊರು. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಗಳೇ. ಮುಂದಿನ ವರ್ಷ ಹೇಗಿದೆ ಅಂತ ಮಾತ್ರ ನೋಡಬೇಕಾ, ಅಥವಾ ನಿಮ್ಮ ಲೈಫ್ ಹೇಗಿದೆ ಅಂತ ನೋಡಬೇಕಾ? ವರ್ಷ ಬದಲಾಗ್ತಾ ಇರುತ್ತೆ. ಯುಗಾದಿ ಬಂತು ಗುರುಜಿ, ಅದಕ್ಕೋಸ್ಕರ ಮುಂದೆ ಹೆಂಗೆ ಏನು ಅನ್ನೋದು. ಜ್ಯೋತಿಷ್ಯ ಕಲೀರಿ, ಭಾಳ ಈಸಿ ಸಬ್ಜೆಕ್ಟು, ಕಲೀರಿ. ನಿಮ್ಮ ರಾಶಿ ಬಂದ್ಬಿಟ್ಟು ಆ್ಯಕ್ಚುಲಿ ಮೀನ ರಾಶಿ ಅಲ್ವಲ್ಲ, ನೀವು ಕೊಟ್ಟಿರ್ತಕ್ಕಂಥ 31/3/1982 ತಾನೇ? ಹೌದೌದು. ಹಾಗಿದ್ರೆ ಮಿಥುನ ರಾಶಿ ಬರ್ತಾ ಇದೆಯಲ್ಲ. ಓಕೆ 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 ಓಕೆ. ಈಗ ಇನ್ನೊಬ್ರು ಬಂದು ನಿಮ್ದು ಮೇಷರಾಶಿ ಅಂದರೆ ಓಕೆ ಓಕೆ ಅಂತೀರ ಅವ್ರಿಗೂ. ಇಲ್ಲ ರಾಶಿ ತಿಳ್ಕೊಳ್ಳೋದ್ರಿಂದ ನನಗೇನು ಅಂತ ಹೇಳ್ಬೋದು. ಯಾಕಂದರೆ ಜ್ಯೋತಿಷ ಗೊತ್ತಿಲ್ಲವ್ರಿಗೆ ನಾನು ಯಾವ ರಾಶಿ ಆದರೆ ನನಗೇನು ಆ ರಾತ್ರಿ ಇರ್ತಕ್ಕಂಥದ್ದು. ಈಗ ನಿಮ್ಗೆ 43 ವರ್ಷ ಆಗಿದೆ, 31ವರೆಗೂ ಶನಿ ದಶೆ ನಡೀತಾ ಇದೆ. ಶನಿ ಕಾಂಬಿನೇಷನ್ನು 11-9. ಆರಾಮಾಗಿ ನೆಮ್ಮದಿಯಾಗಿರಿ, ಜಾತಕ ತುಂಬ ಚೆನ್ನಾಗಿದೆ. ಸ್ವಲ್ಪ ಶನಿ 12ನೇ ಮೇಲೆ ಇರ್ತಕ್ಕಂಥದ್ದು, ಸ್ವಲ್ಪ ದುಡ್ಡು ಖರ್ಚು ಜಾಸ್ತಿ ಮಾಡಿಸ್ತಾನೆ ಶನಿ. ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನು ದಾನ ಮಾಡಿ. ಹಾಗೆ ಭಾಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಮಂಗಳ. ಬಲಗೈಗೆ ಮಂಗಳವಾರ ಒಂದು ಕೆಂಪು ದಾರ ಕಟ್ಕೊಳ್ಳಿ. ಹಣಕಾಸು ವಿಚಾರದಲ್ಲಿ
ಎಲ್ಲವೂ ಕೂಡ ಮೋರ್ ಇನ್ಫ್ಲೋ ಆಫ್ ಫಂಡ್ಸ್ ಬರ್ತಕ್ಕಂಥದ್ದು. ಹಾಗೆ 8 ಮುಖದ ರುದ್ರಾಕ್ಷಿ ರಾಹುಗೆ ಭಾಳ ಒಳ್ಳೆಯದಾಗಿರ್ತಕ್ಕಂಥ, ನೀವು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತಕ್ಕಂಥ ಮನುಷ್ಯರು ತೋರಿಸ್ತಾ ಇದೆ, ಅಂದರೆ 9ನೇ ಮನೆ ಯಾವಾಗಲೂ ಓಡಾಡ್ತಾ ಇರ್ತಕ್ಕಂಥ ತೋರಿಸ್ತಾ ಇದೆ. ಖಂಡಿತ ಒಳ್ಳೆಯದಾಗುತ್ತೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಧನ್ಯವಾದ. ರಾಘವೇಂದ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರು, ಯುಗಾದಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಹಾಗೆ ಈ ಉಗಾದಿಯ ತಿಥಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ತಿಥಿ ಬಂದಾಗ ಹಬ್ಬಗಳನ್ನ ನಾವು ಮಾಡ್ತಾ ಇರ್ತೀವಿ. ಹೌದು, ಸೊ ಪ್ರಾರಂಭ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಉಗಾದಿಯೇ ಮೊದಲ ಹಬ್ಬ ನಮಗೆ. ಖಂಡಿತ. ಯಾವುದೇ ಹಬ್ಬಗಳ ರಾಜ ಅಂತ ನಾವು ಕರಿತೀವಿ, ಅದು ಉಗಾದಿನೇ. ಯಾಕೆ ಉಗಾದಿ ವೈಜ್ಞಾನಿಕ ನಿಲುಗಟ್ಟಲ್ಲಿ ಬಂದಿದೆ ಅಂದರೆ, ಈಗ ನೀವು ಪ್ರಕೃತಿಲಿ ನೋಡಬೇಕು, ಎರಡು ವಿಚಾರ ಆಗಿದೆ. ಇವಾಗ ಇಷ್ಟು ದಿವಸ ನಾವು ಮಲ್ಕೋಬೇಕಾದ್ರೆ ಚೆನ್ನಾಗಿ ರಗ್ಗ ಹಾಕಿ ಬೆಚ್ಚಗೆ ಮಲ್ಕೋತಾ ಇದ್ವಿ. ಈ ಕಳೆದ ಒಂದು ವಾರದಿಂದ ಆ ರಗ್ಗೆಲ್ಲ ಬಿಸಾಕಿ ತೆಳ್ಳಗಿರೋ ಬಟ್ಟೆನೋ ಅಥವಾ ಹಂಗೇನೋ ಏನೂ ಹಾಕ್ಕೊಳ್ಳೋದಲ್ಲೇ ಮಲಗ್ತಾ ಇದ್ವಿ. ಅಂದರೆ ಪ್ರಕೃತಿಲಿ ವಾತಾವರಣದ ಬದಲಾವಣೆ ಆಗ್ತಾಯಿದೆ ಒಂದು. ಹಾಗೆ ನೀವು ಎಲ್ಲ ಕಡೆ ನೋಡ್ಬೋದು, ಮರಗಳಲ್ಲಿ ಎಷ್ಟೇ ಸೆಕೆ ಇದ್ದರೂ ಕೂಡ ಗಾಳಿ ಸ್ವಲ್ಪ ಇದೆ, ಅದ್ರ ಜೊತೆ ಮರದ ಎಲೆಗಳು ತುಂಬ ಉದುರ್ತಾ ಇದೆ ಎಲ್ಲ ಕಡೆ. ಅಂದರೆ ಈ ಕಾಲ ಬದಲಾವಗ್ತಾ ಆಗ್ತಕ್ಕಂಥದ್ದು. ಮತ್ತೊಂದು ಕರೆ ಇದೆ, ತೊಗೊಳ್ಳೋಣ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಜಯನಗರದಿಂದ ಮೇಡಮ್ ಅವರೇ. ತಮ್ಮ ಹೆಸರು? ನಮ್ಮ ಹೆಸರು ರಘು ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. 11/11/11. 11 ಹುಟ್ಟಿದ ಸಮಯ? 6:45. ಹುಟ್ಟಿದ ಸ್ಥಳ? ಮೈಸೂರು ಮೇಡಮ್ ಅವರೇ. ಮೈಸೂರು. ಯಾವ ಬೆಳಿಗ್ಗೆನ ಹುಟ್ಟಿರೋದು ಸಾಯಂಕಾಲನ 6:45. ಬೆಳಿಗ್ಗೆ. ಮುಂದಿನ ಭವಿಷ್ಯ ಹೆಂಗಿರ್ತದೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್. ಏನು ಓದುತ್ತಾ ಇದ್ದಾರೆ ಮೇಡಮ್ ಅವರು ಇದು 9ನೇ ಕ್ಲಾಸು. 2011ರಲ್ಲಿ ಹುಟ್ಟಿದ್ದಲ್ವಾ? ಹೌದು. ಮೇಷರಾಶಿ ಬರ್ತಾ ಇದೆ. ಮೇಷರಾಶಿಲಿ ಭರಣಿ ನಕ್ಷತ್ರ. 2028ಕ್ಕೆ ಚಂದ್ರದಶ ಮುಗಿಯುತ್ತೆ. ತದನಂತರ ಮಂಗಳ ಬರ್ತಕ್ಕಂಥದ್ದು. ಮಂಗಳ ಕಾಂಬಿನೇಷನಲ್ಲಿ 9-10 ಮತ್ತು ರಾಹು ಕಾಂಬಿನೇಷನ್ 1-9-12 ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು ಮಂಗಳ ದಶದಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಕಾಮರ್ಸ್ ಲೈನು ವಿಶೇಷವಾಗಿ ಅವ್ರಿಗೆ ಲಾಭ ಬರುತ್ತೆ, ಅಥವಾ ಬಿಸ್ನೆಸ್ ಕಾಂಬಿನೇಷನ್ ಹೆಚ್ಚಾಗಿ ಬರ್ತಕ್ಕಂಥದ್ದು. ಬಿಸ್ನೆಸ್ ಕಾಂಬಿನೇಷನ್ ಅಂತ ಕರಿತೀವಿ. ಈ ಬಿಸ್ನೆಸ್ ಕಾಂಬಿನೇಷನ್ನು ಓದ್ತಕ್ಕಂಥ ಒಂದು ವಿಚಾರದಲ್ಲಿ ನನ್ನ ಸಜೆಷನ್ ಇಲ್ಲಿ 7ನೇ ಮನೆ ಬರ್ತಕ್ಕಂಥದ್ದು ಕೇತು 9 ಮುಖದ ರುದ್ರಾಕ್ಷಿ ಹಾಕಿ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿ ಮಾಡ್ತಾರೆ. ಒಳ್ಳೆಯದಾಗಿದೆ. ಏನು ಅಂಥದ್ದೇನು ನೆಗೆಟಿವ್ ಕಾಂಬಿನೇಷನ್ ಏನು ಮೇಜರಾಗಿ ತೋರಿಸ್ತಾ ಇಲ್ಲ. 12ನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ನಿಮ್ಮಿಂದ ದೂರ ಓದ್ತಾನೆ. ಅಂದರೆ ಕೆಲವ್ರು ಮಕ್ಕಳು ಏನಂತಂದರೆ ಜೊತೇಲಿ ಓದೋದಿಲ್ಲ, ಸ್ವಲ್ಪ ಕಾಲಕ್ರಮೇಣ ದೂರ ಓದ್ತಕ್ಕಂಥದ್ದು. ಹಾಸ್ಟ್ಲಲ್ಲೋ ಅಥವಾ ಇಲ್ಲಿ ನಾವು ಈ ಊರಲ್ಲಿದ್ದೀವಿ, ಬೇರೆ ಊರಲ್ಲಿ ಓದ್ತಾ ಇದ್ದಾನೆ, ಅಥವಾ ಬೇರೆ ಊರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮುಂದೆ ರಾಹುದಶ ಬಂದಾಗ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಉತ್ತಮವಾಗಿದೆ, ಏನು ಅಂತ ಏನು ಮೇಜರ್ ಏನು ಸಮಸ್ಯೆ ಇಲ್ಲ ಅಂತ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರೇನು? ನಾವು ರಾಣೇಮಂತ್ರ ಮಾಡ್ತಾ ಇದ್ದೇವೆ ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಇದು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 29/6/2019. 2019. ಹುಟ್ಟಿದ ಸಮಯ? ಇದು ಮಧ್ಯಾಹ್ನ 3:51. ಮಧ್ಯಾಹ್ನ 3:51. ಹುಟ್ಟಿದ ಸ್ಥಳ? ಹಾಸ್ಪಿಟಲ್ ಅಲ್ಲಿ, ಹಾವೇರಿಯಲ್ಲಿ. ಹಾವೇರಿ. ಓಕೆ, ಮಾತನಾಡ್ಬೋದಮ್ಮ, ಗುರುಗಳಿದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಯಾರ್ದಿದು ಜಾತಕ? ಮಗಳದು ಅಭಿಜ್ಞಾ ಅಂತ. ಮಗಳದು. ಹಾ. ಓಕೆ. ಇದ್ರ ಪ್ರಕಾರ ಇವರದು ರಾಶಿ ಬಂದ್ಬಿಟ್ಟು ಮೇಷರಾಶಿ ಬರ್ತಾ ಇದೆ, ಕೃತಿಕಾ ನಕ್ಷತ್ರ. ಹಾ. ಈಗ ಜಸ್ಟ್ ಅವ್ರಿಗೆ ಎಷ್ಟು ವರ್ಷ? 7 ವರ್ಷ. 6 ವರ್ಷ ತುಂಬಿ 7 ವರ್ಷ. 2034ವರೆಗೂ ಚಂದ್ರ. ಹಾ. ಮುಂದೆ ಹೇಗಿದೆ ಲೈಫ್ ಅಂತ ನೋಡ್ಬೋದು. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ ಚಂದ್ರ. ಹಠ ಹಿಡಿತಕ್ಕಂಥ ಸ್ವಭಾವ ತೋರಿಸ್ತಾ ಇದೆ. 34ವರೆಗೂ ಹೀಗೆ ಇರುತ್ತೆ. ಏನು? ಓದಕ್ಕೆ ಇಂಟ್ರೆಸ್ಟ್ ಕೊಡ್ತಿಲ್ಲ. 2034ವರೆಗೂ ಏನು ಮಾಡೋಕ್ಕಾಗಲ್ಲ ನೀವು. ಅಂದರೆ ಇಲ್ಲಿಂದ 9 ವರ್ಷ ತುಂಬ ಹೈರಾಣ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಕ್ಕಂಥ ಕಾಂಬಿನೇಷನ್ ಬರುತ್ತೆ. ಈಗ 6ನೇ ಕ್ಲಾಸು ಅಂದರೆ 6 + ಈಗ 9 ಆ್ಯಡ್ ಮಾಡಿದ್ರೆ ಅಲ್ಲೇ 16, ಅಂದರೆ ಮೇಜರ್ 10th 11th 12th ಮುಗದೇ ಹೋಗುತ್ತೆ. ಸ್ವಲ್ಪ ಯಾರ್ದಾರು ಇನ್ನೊಬ್ಬರ ಮನೆಯಲ್ಲಿ ಕಳಿಸಿ ಓದಿಸ್ತಕ್ಕಂಥದ್ದು ಇಲ್ಲಿ ಬದಲಾವಣೆ. 8ನೇ ಮನೆ ಯಾವಾಗಲೂ ಏನಾಗುತ್ತೆ, ಶಾಸ್ತ್ರದಲ್ಲಿ ನಾವು ಹೇಳ್ತಾ ಇರ್ತೀವಿ, ಜಾತಕದಲ್ಲಿ 8ನೇ ಮನೆ ಬಂದಾಗ 8 ಅಂತಕ್ಕಂಥ ಒಂದು ವಿಚಾರದಲ್ಲಿ ನಾವು ಬೇರೆಯವ್ರ ಮನೇಲಿ ನಾವು ಓದಿಸ್ಬೇಕು. ಬೇರೆಯವ್ರ ಮನೆ ಅಂತಂದಾಗ ಯಾರಾದರೂ ಅಕ್ಕನ ಮನೇಲೋ
ಅಥವಾ ತಮ್ಮನ ಮನೇಲೋ ಕೂರಿಸಿ ಓದಿಸಿದ್ರೆ ಇದು ಬದಲಾಗುತ್ತೆ, ಹೇಳಿದ ಮಾತು ಕೇಳ್ತಾರೆ. ಸ್ವಗೃಹದಲ್ಲಿ 8ನೇ ಮನೆ ಅಷ್ಟು ಪವರ್ಫುಲ್ಲಾಗಿ ಹೋಗಲ್ಲ. ಮತ್ತು ಹಾಗೆ ಇವರಿಗೆ 2 ಮತ್ತು 4 ಬಂದಿರತಕ್ಕಂಥ ಶನಿ 7 ಮುಖದ ರುದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಸಮಾಧಾನದಿಂದ ಇರ್ತಾರೆ, ಹಠ ಕಮ್ಮಿ ಆಗುತ್ತೆ, ಓದೋದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೋದೇ ಹೊರತು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು ಇನ್ನು 9 ವರ್ಷ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಹಾಗೆ ಜ್ಯೋತಿಷ್ಯ ಮೂಢನಂಬಿಕೆಯೂ ಅಲ್ಲ, ಮೌಢ್ಯವೂ ಅಲ್ಲ, ಇದು ಒಂದು ವಾಸ್ತವ ಜ್ಯೋತಿಷ್ಯ ಆಗಿರುವಂಥದ್ದು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಮಹಾನಂದ ಅಂತ, ಗುಲ್ಬರ್ಗಾದಿಂದ ಕರೆ ಮಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 3/8/1999. 3/8/99. ಹುಟ್ಟಿದ ಸಮಯ? ಸಮಯ ರಾತ್ರಿ 1 ಗಂಟೆ 5 ನಿಮಿಷ. 1 ಗಂಟೆ 5 ನಿಮಿಷ. ಹುಟ್ಟಿದ ಸ್ಥಳ? ಅರ್ಲಿ ಮಾರ್ನಿಂಗ್, ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದ್ವೆ ಯಾವಾಗ ಆಗುತ್ತೆ ಅಂತ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಸರ್. ಈಗ ಬೆಳಿಗ್ಗೆ ಅಂದರೆ ನೀವು ಇಲ್ಲಿ ಡೇಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಿನ ಜಾವ ಅಂದರೆ 12 ಗಂಟೆ ಆದಮೇಲೆ 3ನೇ ತಾರೀಕಲ್ವಾ? ಹೌದು ಸರ್, ಹೌದು. ಸೊ 2ನೇ ತಾರೀಕು ರಾತ್ರಿ, 3ನೇ ತಾರೀಕು ಬೆಳಿಗ್ಗೆ. ಸೊ ಬೆಳಿಗ್ಗೆ 1:05 ಅಂತಂದಾಗ ಮೀನರಾಶಿ ಬರ್ತಾ ಇದೆ. ಮೀನರಾಶಿಲಿ ರೇವತಿ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಇವಾಗ ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶಾಭುಕ್ತಿಯಲ್ಲಿ ಶುಕ್ರ ದಶ ನಡೀತಾ ಇದೆ 9. ಹಾಗೆ ರಾಹು ಭುಕ್ತಿ ನಡೀತಾ ಇದೆ. ಸ್ವಲ್ಪ ನೀವೇ ಸ್ವಲ್ಪ ಫೈನಲೈಸ್ ಮಾಡ್ತಾ ಇಲ್ಲ, ಅಂದರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇನ್ನೂ ಚೆನ್ನಾಗಿರೋದು ಬರುತ್ತೇನೋ ಅನ್ನೋ ಒಂದು ಮನೇಲಿ ಈ ಡಿಸ್ಕಷನ್ ವಾತಾವರಣ ಹೆಚ್ಚಾಗುತ್ತೆ ರಾಹುನಲ್ಲಿ. ಫೈನಲ್ ಡಿಸಿಷನ್ನು ಇವಾಗ ರಾಹು ಮುಗಿಯೋಷ್ಟಕ್ಕೆ ಈ ವರ್ಷದ ಕೊನೆಯಲ್ಲೇ ಎಂಗೇಜ್ಮೆಂಟ್ಗೆ ಆಗ್ತಕ್ಕಂಥ ಒಂದು ಸಂಭಾಷಣೆ ಮುಗಿದೋಗುತ್ತೆ ಈ ವರ್ಷದ ಕೊನೆಯಲ್ಲಿ, ಅಂತ್ಯದಲ್ಲಿ. ಮುಂದಿನ ವರ್ಷ ಏಪ್ರಿಲ್ ಮೇಲೆ ಮದುವೆ ಖಂಡಿತ ತೋರಿಸ್ತಾ ಇದೆ. ಇಲ್ಲಿ ಕೇತುವಿನ ವಿಚಾರ ಬಂದಾಗ ಹುಡುಗಿಗೆ ಸ್ವಲ್ಪ ಆಸಕ್ತಿ ಕಮ್ಮಿ. ಶುಕ್ರ ಕೇತುವಿನ ನಕ್ಷತ್ರದಲ್ಲಿದ್ದಾಗ ಅವ್ರಿಗೆ ಆಸಕ್ತಿ ಭಾಳ ಕಮ್ಮಿ ಆಗುತ್ತೆ. ಯಾರು ನೋಡಿದ್ರು ಅವ್ರಿಗೆ ಮನಸ್ಸು ಬರಬೇಕು, ಮನಸ್ಸು ಬರೋದಿಲ್ಲ 9ನೇ ಮನೇಲಿ ಕೇತು ಇದ್ದಾಗ. ಸೊ ಇದೊಂದು ಸಮಸ್ಯೆ ಸ್ವಲ್ಪ ಇರ್ತಕ್ಕಂಥದ್ದು. ಹಾಗೆ 12ನೇ ಮನೆ 12, 10, 11 ಕಾಂಬಿನೇಷನ್ ಶನಿ ಇರೋದ್ರಿಂದ ಎಳ್ಳೆಣ್ಣೆ ನಿವಾಳಿಸಿ ಶನಿದೇವರಿಗೆ ಕೊಟ್ಟಾಗ ಅವ್ರ ಮನಸ್ಸು ಪರಿವರ್ತನೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸ್ಪೆಷಲ್ ವೀಟ್ ಇದೆ, ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಯುಗಾದಿ ಹಬ್ಬದ ಸಂಚಿಕೆಯಲ್ಲಿ ಅಂದರೆ ನಕ್ಷತ್ರ ನಾಡಿ ಸಂಚಿಕೆಯಲ್ಲಿ ಯುಗಾದಿಯ ಕುರಿತಂತೆ ಹಾಗೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ಗುರುಜಿಯವರು ತಿಳಿಸಿಕೊಟ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಮನೆಯಿಂದಲೇ ನಿಮ್ಮ ಫ್ರೀ ಟೈಮ್ನಲ್ಲಿ ಬಿಡುವು ಮಾಡಿಕೊಂಡು ಕಲಿಬಹುದಾಗಿದೆ. ಆನ್ಲೈನ್ ರಿಜಿಸ್ಟರ್ ಆಗಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಈಗಲೇ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಈಗಾಗಲೇ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ವಿಜಯ್ ಕುಮಾರ್ ಆರ್ ಅಂತ. ನಾನು ದಿನೇಶ್ ಗುರೂಜಿ ಅವ್ರ ಹತ್ರ ಬೇಸಿಕ್ ಕ್ಲಾಸು, ಆಮೇಲೆ ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ನೆಕ್ಸ್ಟು ಈಗ ಡಾಕ್ಟ್ರೇಟ್ ಕಂಪ್ಲೀಟ್ ಮಾಡಿ ಇವತ್ತು ಡಾಕ್ಟ್ರೇಟು ಅವಾರ್ಡ್ ಪ್ರೋಗ್ರಾಮ್ ಇದೆ. ನಾನು ಅವಾರ್ಡ್ ಪ್ರೋಗ್ರಾಮ್ಗೋಸ್ಕರ ಬಂದಿದ್ದೀನಿ, ಅವಾರ್ಡ್ ತಗೊಳ್ಳೋಕ್ಕೆ ಅಂತ. ಯಾರ್ಯಾರು ಜ್ಯೋತಿಷ್ಯ ಕಲ್ತಿಲ್ವೋ ಅವರು ಜ್ಯೋತಿಷ್ಯ ಕಲಿಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಫಸ್ಟ್ ಹೇಳಬೇಕು ಅಂದರೆ ವ್ಯಕ್ತಿಯ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಇದು ಜ್ಯೋತಿಷ್ಯದಲ್ಲೇ ಋಷಿಮುನಿಗಳು ಹೇಳ್ಬಿಟ್ಟಿದ್ದಾರೆ. ಒಂದು ಸಲ ದೇವ್ರ ಹಣೆ ಬರಹ ಬರೆದ್ಮೇಲೆ ದೇವ್ರ ಸಮೇತನೂ ಚೇಂಜ್ ಮಾಡಕ್ಕೆ ಬರಲ್ಲ ಹಣೆ ಬರಹನ. ಅಂಥದ್ರಲ್ಲಿ ಋಷಿಮುನಿಗಳು ಕೊಟ್ಟಿರೋಂತಹ ಯಂತ್ರ ಮಂತ್ರ ತಂತ್ರದಿಂದ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಏನೋ ಹಣೆ ಬರಹನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೋದು ಅಷ್ಟೇ. ಮುಂದೆ ಆಗೋ ಅನಾಹುತನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು, ಅಷ್ಟು ಬಿಟ್ಟರೆ ಅನಾಹುತನ ತಡೆಯೋಕ್ಕಾಗಲ್ಲ. ಆದ್ದರಿಂದ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಹೇಳ್ಕೊಡೋರೇ ಕಷ್ಟ, ಸಿಕ್ಕಿದ್ರು ಹೇಳ್ಕೊಡೋರು ಕಷ್ಟ. ಆ ಜ್ಯೋತಿಷ್ಯ ಹೇಳ್ಕೊಡೋ ಯಾರು ಸಿಗೋದೇ ಇಲ್ಲ ಹೇಳ್ಬೇಕು ಅಂದರೆ. ಅಂಥದ್ರಲ್ಲಿ ದಿನೇಶ್ ಗುರೂಜಿ ಅವರು ಒಂಥರ ದೇವತಾ ಮನುಷ್ಯ ಅಂತ ಹೇಳ್ಬೋದು. ಅವರು ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತೀನಿ. ಇದಕ್ಕೆ ಕ್ಯಾಸ್ಟಿಸಮ್ ಇಲ್ಲ, ಜಾತಿ ಭೇದ ಭಾವ ಏನು ಇಲ್ಲ. ಜ್ಯೋತಿಷ್ಯ ಕಲಿಯೋದಕ್ಕೆ ಯಾವ ಜಾತಿ ಧರ್ಮದವ್ರು ಬೇಕಾದ್ರೂ ಸಹ ಕಲಿಬೋದು ಜ್ಯೋತಿಷ್ಯನ. ಈ ಸಂಸ್ಥೆ ನಕ್ಷತ್ರ ನಾಡಿ ಎಂಬ ಸಂಸ್ಥೆ ತುಂಬಾ ಅದ್ಭುತವಾಗಿದೆ, ಮತ್ತೆ ಸೈಂಟಿಫಿಕ್ ಆಗಿದೆ, ತುಂಬಾ ಯೂಸ್ಫುಲ್ ಇದೆ. ಪ್ರತಿಯೊಬ್ಬರು ಸಹ ಬಂದು ಕಲಿಯಬಹುದು. ಜಾತಿ ಮತ ಭೇದ ಮಾಡಬಹುದು. ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಬಂದು ಭಾಗವಹಿಸಿ, ಪ್ರತಿಯೊಬ್ಬರು ಕಲಿಯಬೇಕು. ಮನೆಗೆ ಒಬ್ಬರು ಜ್ಯೋತಿಷ್ಯ ಅನ್ನೋರು ಇರಬೇಕು ಮನೆಯಲ್ಲಿ. ಪ್ರತಿದಿನ ಎಲ್ಲಾ ಕಡೆ ನಾವೇ ಜ್ಯೋತಿಷ್ಯ ಹುಡ್ಕೊಂಡು ಹೋಗಿ ಕೇಳೋಕ್ಕಿಂತ ಮುಂಚೆ ನಾವೇ ಮನೆಯಲ್ಲಿ ಒಬ್ಬರನ್ನ ಜ್ಯೋತಿಷ್ಯದನ್ನು ರೆಡಿ ಮಾಡಿದಾಗ ಅವಾಗ ನಮ್ಮ ಮನೆ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ, ನಮ್ಮ ಕುಟುಂಬದಲ್ಲಿ ಏನ್ ತೊಂದರೆ ಇದೆ, ನಮ್ಮ ಮನೆ ವಾಸ್ತು ಏನ್ ತೊಂದರೆ ಇದೆ, ನಮ್ಮ ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ಯಾರಿಂದ ತೊಂದರೆ ಆಗ್ತಾ ಇದೆ ಏನು ಅಂತ ನಾವೇ ಕಂಡುಹಿಡಿಯಬಹುದು. ಸೊ ಮನೆಗಳಲ್ಲಿನೂ ಜ್ಯೋತಿಷ್ಯರಾಗಿ ಇದು ಅವರ ಸುತ್ತಮುತ್ತ ಇರುವ ಜನರು, ಸುತ್ತಮುತ್ತ ಇರುವ ಕುಟುಂಬದವರು, ಇವರಿಗೆಲ್ಲರಿಗೂ ತುಂಬ ಅನುಕೂಲವಾಗಿ ಆಗ್ತಾ ಇದೆ ಇದರಿಂದ. ಸೊ ದಿನೇಶ್ ಗುರೂಜಿ ಅವರು ಮಾಡಿರೋ ಈ ಕೆಲಸ, ಈ ರಿಸರ್ಚು ನಾನು ತುಂಬ ಕೊಂಡಾಡ್ತೀನಿ. ಯಾಕಂದರೆ ಇದು ಸರಳವಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಬರ್ತಾ ಇರುವ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳಾಗಲಿ, ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗಳಾಗಲಿ ತುಂಬ ಸರಳವಾಗಿ ಕಲಿಸಿಕೊಡ್ತಾ ಇದ್ದಾರೆ. ಇದನ್ನು ಜನರು ಉಪಯೋಗಿಸ್ಕೋಬೇಕು. ತುಂಬ ಜನರು ಇದನ್ನು ಕಲಿಬೇಕು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಅವರವರೇ ಜ್ಯೋತಿಷ್ಯರಾಗಿರಬೇಕು. ಸೊ ಬೇರೆಯವರಿಂದ ನಾವು ಕಲಿತು ಅಥವಾ ಬೇರೆಯವರಿಂದ ಮೋಸ ಹೋಗೋದು ನಿಲ್ಲಿಸ್ಬೋದು ಇದರಿಂದ. ನಾನು ತಮಿಳ್ನಾಡು ತಿರುನಲ್ವೇಲಿಯಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ನಾನು BE ಮಾಡಿದ್ದೀನಿ, MBA ಮಾಡಿದ್ದೀನಿ. ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಪ್ರೊಫೆಷನಲ್ ಆಗಿದ್ದೀನಿ. ನಕ್ಷತ್ರ ನಾಡಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇದ್ದೆ. ನನ್ನ ತಂಗಿನೂ ಇಲ್ಲಿ ಕೋರ್ಸ್ ಮಾಡಿದ್ದಾಳೆ, ನಮ್ಮ ತಾಯಿನೂ ನೋಡ್ತಾ ಇರ್ತಾರೆ ಎಲ್ಲ ಎಪಿಸೋಡ್ಸ್. ಇದೊಂಥರ ವಿಭಿನ್ನವಾಗಿದೆ. ಗುರೂಜಿ ದಿನೇಶ್ ಗುರೂಜಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತಾರೆ ವಿಭಿನ್ನವಾಗಿ ಅಂತ ನಾವು ನೋಡ್ತಾ ಇದ್ವಿ. ನಮಗೊಂಥರ ಇಂಟ್ರೆಸ್ಟ್ ಬಂತು ಕಲಿಬೇಕು ಅಂತ. ಅದಕ್ಕೆ ನಾವು ನಾನು ನಕ್ಷತ್ರ ನಾಡಿ 108 ಬ್ಯಾಚಲ್ಲಿ ಎನ್ರೋಲ್ ಮಾಡಿಕೊಂಡೆ. ನನಗೆ ತುಂಬ ಕಲೀಲಿಕ್ಕೆ ಸಿಕ್ತು. ಆ ಒಂದು 15 ದಿನದ ಕೋರ್ಸಲ್ಲಿ ನಾವು ಗ್ರಹಗಳ ಬಗ್ಗೆ ಆಗಲಿ, ಅದು ಹೇಗೆ ಪ್ರಿಡಿಕ್ಷನ್ ಮಾಡಬೇಕು, ಅದೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ತು. ಈ ಸಂಸ್ಥೆ ಇದೊಂದು ನಮ್ಮ ಸನಾತನ ಧರ್ಮಕ್ಕೆ ಬೆಳೆಸುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು.